ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ನಾನಿವತ್ತು ಮೆಂತ್ಯ ಚಿಕನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ಅರ್ಧ ಕೆ ಜಿ ಚಿಕನ್ಗೆ ನಾನು ಒಗ್ಗರಣೆಗೆ ಫಸ್ಟಿಗೆ ಇಲ್ಲಿ ಪಲಾವ್ ಎಲೆ, ಕಲ್ಲುವ್ವ, ಅರ್ಧ ಟೀ ಸ್ಪೂನ್ ಸೋಂಪು, ಒಂದು ಸ್ಟಾರ್ ಹೂವು, ಒಂದು ಇಂಚಷ್ಟು ಚಕ್ಕೆ, ಇದು ಒಗ್ಗರಣೆಗೆ. ನೆಕ್ಸ್ಟ್ ಫ್ರೆಂಡ್ಸ್, ಇದು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಅಂದರೆ ಒಂದೆರಡು ಇಂಚು ಶುಂಠಿ, ಮತ್ತು ಒಂದು ದೊಡ್ಡದೊಂದು ಗಡ್ಡೆ ಬೆಳ್ಳುಳ್ಳಿ ತಂದಿದ್ದೀನಿ. ಸೊ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಸಾಕಾಗುತ್ತೆ. ಒಂದು ಇಡೀ ಕೊತ್ತಂಬರಿ, ಒಂದು ಇಡೀ ಪುದೀನ, ಇದೆಲ್ಲ ರುಬ್ಬಕ್ಕಿದೆ. ಸೊ ಅದನ್ನು ರುಬ್ಬುವಾಗ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಗ್ಗರಣೆಗೆ ಬಂದು ನಾನಿಲ್ಲಿ ಮೆಂತ್ಯ ಚಿಕನ್ ಕರಿ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಮತ್ತು ಕೊತ್ತಂಬರಿ, ಮತ್ತು ಪುದೀನ, ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು, ಮತ್ತು 2 ನೀರುಳ್ಳಿ ಚಿಕ್ಕದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆ ಇಡಬೇಕು, ತಿರುಗಿ. ಓಕೆ, ಸ್ಟವ್ ಆನ್ ಮಾಡೋಣ. ಇದಕ್ಕೀಗ ನಾವು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಾದರೆ ಬರೀ ಆಯಿಲಲ್ಲೇ ಮಾಡ್ಕೊಳ್ಳಿ. ಆ ತುಪ್ಪದ ಜೊತೆಗೆ ಒಂದು ದೊಡ್ಡ ಟೀ ಸ್ಪೂನ್, ಒಂದು ದೊಡ್ಡ ಚಮಚ ಎಣ್ಣೆನೂ ಹಾಕ್ತಾಯಿದ್ದೀನಿ. ಸೊ ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಓಕೆ, ಇದಕ್ಕೀಗ ನಾನು ಹೇಳಿದ್ದೆ ಅಲ್ವಾ, ಒಗ್ಗರಣೆಗೆ ಇದನ್ನು ಒಂದು ಪಲಾವ್ ಎಲೆ ಹಾಕೋಣ, ಚಕ್ಕೆ, ಚೂರು ಕಲ್ಲು ಹೂವು, ಒಂದು ಸ್ಟಾರ್ ಹೂವು, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಸೋಂಪು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಓಕೆ ಫ್ರೆಂಡ್ಸ್, ಈ ಥರ ಫ್ರೈ ಆದ ತಕ್ಷಣ ಅದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದಲ್ವ ಅದನ್ನು ಆ್ಯಡ್ ಮಾಡ್ತೀವಿ. 2 ಈರುಳ್ಳಿ ಹೆಚ್ಕೊಂಡಿದ್ವಲ್ವ ಅದನ್ನು ಹಾಕಿದ್ದೀವಿ ಇದಕ್ಕೆ. ಸೊ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಉರಿ ಸಣ್ಣದ್ರಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಓಕೆ ಫ್ರೆಂಡ್ಸ್, ಈ ಥರ ಫ್ರೈ ಆದ ತಕ್ಷಣ ಇದಕ್ಕೆ ಏನು ಹಾಕಬೇಕು ಅಂದರೆ ಚಿಕನ್ ಇತ್ತಲ್ವ, ಸೊ ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರನೇ ಇವಾಗಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ. ಅರ್ಧ ಕೆ ಜಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀವು ಉಪ್ಪು ನೋಡಿ ಹಾಕ್ತಾಯಿರಿ, ಆಮೇಲೆ ಬೇಕಾದರೆ ಕಡಿಮೆ ಆಯಿತು ಅಂದರೆ ಬೇಕಾದ್ರೆ ಸ್ವಲ್ಪ ನೋಡಿ ಹಾಕ್ತಾಯಿರಿ. ಈಗಲೇ ಜಾಸ್ತಿ ಉಪ್ಪು ಹಾಕ್ತಿದ್ದೆ ಅಂದರೆ ಮತ್ತೆ ಉಪ್ಪಾಗ್ಬಿಡುತ್ತೆ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿದು ಫ್ರೈ ಆಗಲಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿ, ಈ ಥರ ಬಿಟ್ಬಿಡಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸಿ, ಏಕೆಂದರೆ ಗಟ್ಟಿ ಇರುತ್ತೆ ಚಿಕನ್ನು. ನಾನು ಯಾವುದೇ ಕುಕ್ಕರ್ಗೆ ಹಾಕ್ತಾಯಿಲ್ಲ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಪಾತ್ರೆಯಲ್ಲಿ ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಸೊ ಕುಕ್ಕರ್ಗೆ ಹಾಕಿದ್ರೆ ಅಷ್ಟೊಂದು ಬೇಯುತ್ತೆ ಬೇಗ, ಆದರೆ ಈ ಥರ ಮಾಡಿದ್ರೇ ಚೆಂದ. ಈ ಥರ ಚೆನ್ನಾಗಿ ಸಾಫ್ಟಾಗಿ ಉಪ್ಪಲ್ಲೇ ಬೇಯಿಸಿ ಒಂದು 10 ನಿಮಿಷ. ಓಕೆ ಫ್ರೆಂಡ್ಸ್, ಈ ಗ್ರೇವಿಗೆ ಈಗ ಮಸಾಲ ರೆಡಿ ಮಾಡೋಣ. ಒಂದು ಮಸಾಲ ರೆಡಿ ಮಾಡೋಕ್ಕೆ ಒಂದು ಏಲಕ್ಕಿ ತಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ ಸಾಕು, ಜಾಸ್ತಿ ಮಸಾಲ ಆದರೆ ಇದಾಗುತ್ತೆ. ಒಂಚೂರು ಚಕ್ಕೆ ತಗೊಂಡಿದ್ದೀನಿ. ಆಮೇಲೆ ಒಂದು 2-3 ಲವಂಗ ತಗೊಂಡಿದ್ದೀನಿ. ಒಂದು 10 ಕಾಳು ಮೆಣಸು ತಗೊಂಡಿದ್ದೀನಿ. ಚೂರು 1-2 ಸ್ಪೂನಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ನಾನು, ಯಾಕೆಂದರೆ ಗ್ರೇವಿ ಗಟ್ಟಿ ಬರಲಿ ಅಂತ. ನೀವು ಬೇಕಾದರೆ ಇದ್ರ ಜೊತೆ 1-2 ಗೋಡಂಬಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಸೊ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಸೊ ಇದಕ್ಕೆ ಮತ್ತೆ ನಾನು ಆ್ಯಡ್ ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ, ಸ್ವಲ್ಪ ಬಿಡಿಸಿಲ್ಲ ನನಗೆ ಹಾಕ್ತಾಯಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಇಂಚಷ್ಟು ಶುಂಠಿ, ಒಂದೆರಡು ಇಂಚಷ್ಟು ಶುಂಠಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ. ಸೊ ನೀವು ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಕೆಲವೊಂದು ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಇದಷ್ಟು ಖಾರ ಇಲ್ಲ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಖಾರ ಎಷ್ಟು ತಿಂತಾರೋ ಅಷ್ಟು ನೋಡ್ಕೊಂಡು ಹಾಕಿ. ಸೊ ನಾನು ಇಷ್ಟು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಂಬರ್ತೀನಿ, ಪೇಸ್ಟ್ ಮಾಡ್ಕೊಂಬರ್ತೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಡ. ಓಕೆ ಫ್ರೆಂಡ್ಸ್, ಮಸಾಲ ರೆಡಿ ಆಯಿತು. ಇದನ್ನು ಯಾವಾಗ ಹಾಕ್ಬೇಕು ಅಂತ ತೋರಿಸ್ತೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಕ್ಕೂ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಚಿಕನ್ ಬೇಯಿಸ್ಕೊಳ್ಳಿ, ಹಿಂಗೇ ತುಂಬ ಟೇಸ್ಟ್ ಇರುತ್ತೆ. ಕುಕ್ಕರ್ ಹಾಕೋಕ್ಕಿಂತ ಹಿಂಗೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಒಂದು 20 ನಿಮಿಷ ಆಗುತ್ತೆ ಫ್ರೆಂಡ್ಸ್, ಇದು ಆಗೋಕ್ಕೆ 20-25 ನಿಮಿಷ. ಏಕೆಂದರೆ ಹಾಗೆ ಬೇಯಿಸೋದ್ರಿಂದ. ಕುಕ್ಕರ್ ಹಾಕಿದರೆ ನಿಮ್ಗೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನೆಲ್ಲ ಹಾಕಿ ಆಮೇಲೆ ಹೆಚ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಆ ಪೇಸ್ಟ್ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೊಟ್ಬಿಟ್ರೆ ಸಾಕು. ಸೊ ಟೈಮ್ ಇಲ್ಲ ಅಂದಾಗ, ಟೈಮ್ ಇದ್ದಾಗ ಈ ಥರ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಹೆಚ್ಕೊಂಡಿದ್ದೆ ಅಲ್ವಾ ಸಣ್ಣಕ್ಕೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 2 ಟೊಮೆಟೊ ದೊಡ್ಡದು ಸಣ್ಣಕ್ಕೆ ಹೆಚ್ಕೊಂಡಿದ್ದೆ, ಸೊ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಪುದೀನ, ಸ್ವಲ್ಪ ಪುದೀನ ಆಲ್ರೆಡಿ ರುಬ್ಬಕ್ಕೆ ಹಾಕೊಂಡಿದ್ದೀವಿ, ಪುದೀನ ಕೊತ್ತಂಬರಿ. ಸೊ ಹಾಗೆ ಫ್ಲೇವರ್ಗೋಸ್ಕರ ಹಾಗೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ಸೊಪ್ಪೆಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು ಫ್ರೆಂಡ್, ತುಂಬಾ ರುಚಿಯಾಗಿರುತ್ತೆ. ನೀವು ಅನ್ನಕ್ಕೆ, ಚಪಾತಿಗೆ, ನೀರು ದೋಸೆಗೆ ಎಲ್ಲಕ್ಕೂ ಯೂಸ್ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಮತ್ತು ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಮಸಾಲೆ ರುಬ್ಬುವಾಗ ಒಂದೆರಡು ಗೋಡಂಬಿ ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಟೇಸ್ಟ್. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೊಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಆಮೇಲೆ ಮಸಾಲ ಹಾಕೋಣ. ಈ ಥರ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಬೆಂದಮೇಲೆ ಇದನ್ನು ಚೆನ್ನಾಗಿ ತಿರುಗಿಸಿ. ಓಕೆ, ಈಗಲೇ ನಾನು ಏನೇನು ರುಬ್ಕೊಂಬಂದಿದ್ದೀನಿ ಆ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬೇಯಿಸಿ ಲಿಡ್ನ ಕ್ಲೋಸ್ ಮಾಡಿ. ಮಸಾಲ ರುಬ್ಬಿದ್ದೆ ಅಲ್ವಾ, ಸೊ ಈ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಲಿ. ಇನ್ನೊಂದು ಸಲ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಬಿಡೋಣ. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಇಟ್ಕೊಂಡು ಚೆನ್ನಾಗಿರಲ್ಲ, ಇಷ್ಟೇ ಸಾಕು ಅನಿಸುತ್ತೆ, ಇಷ್ಟಿದ್ರೆ ಸಾಕು. ಇದರಲ್ಲಿ ಎಲ್ಲ ಥರದ ಸೊಪ್ಪು ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅನ್ನ, ಚಪಾತಿ ಚೆನ್ನಾಗಿ ಇದರಲ್ಲಿ ಕುದೀಲಿ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿಲ್ಲ ನಾನು. ಅದು ರುಬ್ಬಿರೋದನ್ನ ಹಾಕಿ ಚೆನ್ನಾಗಿ ಬೇಯಿಸಿ. ಸ್ವಲ್ಪ ಗಟ್ಟಿ ಆಗ್ಬೇಕು, ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು. ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಬಟ್ ತುಂಬ ಟೇಸ್ಟಾಗಿರುತ್ತೆ. ಹೀಗೆ ಮಾಡಿ, ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ನೀವು ಇದನ್ನೆಲ್ಲ ನಾನು ತೋರಿಸಿದ್ನಲ್ಲ ಆ ಥರ ಎಲ್ಲ ನೋಡ್ಕೊಂಡು ಅದರಲ್ಲಿ ಕುಕ್ಕರ್ಗೆ ಹಾಕಿ 2 ವಿಷಲ್ ಕೊಡಿ ಸಾಕು. ಅದರಲ್ಲೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ.
ಅದರಲ್ಲೇ ಚೆನ್ನಾಗಿ ಬೇಯುತ್ತೆ. ಸೊ ನಾನು ಟೈಮ್ ಇರೋದು ಕಾರಣ ಟೈಮ್ ಇದೆ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ನನಗೆ ಹಿಂಗೆ ಮಾಡೋದೇ ಇಷ್ಟ. ಓಕೆ ಫ್ರೆಂಡ್ಸ್, 10 ನಿಮಿಷ ಆಯಿತು. 10 ನಿಮಿಷ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಬಿಟ್ಟಿದೆ. ಚಿಕನ್ನು ಸಾಫ್ಟಾಗಿ ಬೆಂದಿದೆ ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ. ಸೊ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಂ ಫ್ರೆಂಡ್ಸ್, ಮೆಂತ್ಯ ಚಿಕನ್ ಗ್ರೇವಿ ರೆಡಿ ಆಯಿತು. ಸೊ ಅದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿ ಆಯಿತು. ಸೊ ನಾನಿಲ್ಲಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಹೊಸ ರೆಸಿಪಿಯಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್, ಟೇಕ್ ಕೇರ್.